ಇವತ್ತಿನಿಂದ ದೆಹಲಿಯಲ್ಲಿ ಅಧಿಕೃತವಾಗಿ ಬಿಜೆಪಿಯ ಆಡಳಿತ ಶುರುವಾಗಿದೆ. ರೇಖಾ ಗುಪ್ತಾ ಅವರು ಇವತ್ತು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ, ಗೃಹ ಸಚಿವರು ಸೇರಿದಾಗೆ ಹಲವು ಘಟಾನುಘಟಿ ನಾಯಕರುಗಳು ಕೂಡ ಸಾಥ್ ಕೊಟ್ಟರು. ಹಾಗಾದ್ರೆ ಇವತ್ತಿನ ಪದಗ್ರಹಣ ಕಾರ್ಯಕ್ರಮ ಹೇಗಿತ್ತು, ಯಾರ್ಯಾರಿಗೆ ಸಚಿವ ಸ್ಥಾನ ದೊರಕಿದೆ, ಏನೇನು ಬೆಳವಣಿಗೆ ಆಗಿದೆ ಇವತ್ತು ದೆಹಲಿ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. मैं रेखा गुप्ता ईश्वर की शपथ लेती हूं कि मुख्यमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगी। भय या पक्षपात, अनुराग या द्वेष के बिना सभी प्रकार के लोगों के प्रति संविधान और विधि के अनुसार न्याय करूंगी। ಸರಿಸುಮಾರು 27 ವರ್ಷಗಳ ಬಳಿಕ ದೆಹಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಬಿಜೆಪಿ ಮಹಿಳಾ ಮಂತ್ರಕ್ಕೆ ಜೈ ಅಂದಿದೆ. ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿರೋ ರೇಖಾ ಗುಪ್ತಾಗೆ ಸಿಎಂ ಪಟ್ಟ ಕಟ್ಟಿದೆ. ದೆಹಲಿ ದರ್ಬಾರಿನಲ್ಲಿ ಇವತ್ತು ಅಧಿಕೃತವಾಗಿ ರೇಖಾರ ಪಟ್ಟಾಭಿಷೇಕ ನಡೆದಿದೆ. ಇವತ್ತು ಮಧುವಣಗಿತ್ತಿಯಂತೆ ರೆಡಿಯಾಗಿದ್ದ ರಾಮಲೀಲಾ ಮೈದಾನದಲ್ಲಿ ರೇಖಾ ಗುಪ್ತಾ ಪಟ್ಟಾಭಿಷೇಕ ನಡೆಯಿತು. ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ರು. ಪಕ್ಷದ ಹಿರಿಯರ ಸಮ್ಮುಖದಲ್ಲಿ ರೇಖಾ ಗುಪ್ತಾ ಈಶ್ವರನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. मैं रेखा गुप्ता ईश्वर की शपथ लेती हूं कि मुख्यमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगी. ಇದೇ ಸಂದರ್ಭದಲ್ಲಿ ಸಿಎಂ ಜೊತೆಗೆ 6 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. परवेज साहिब सिंह ईश्वर की शपथ लेता हूं। मनजिंदर सिंह सिरसा परमात्मा दी सौं चुकदा हां। मैं भारत की प्रभुता और अखंडता अक्षुण्ण रखूंगा। मैं मंत्री के रूप में अपने कर्तव्यों का श्रद्धापूर्वक शुद्ध अंतःकरण से निर्वहन करूंगा। जय श्री राम। ಇನ್ನು ರೇಖಾ ಗುಪ್ತಾರಿಗೆ ರಾಜ್ಯ ಮಟ್ಟದ ರಾಜಕಾರಣದ ಅನುಭವ ಅಷ್ಟಾಗಿ ಇಲ್ಲ. ಮೊದಲ ಬಾರಿಗೆ ಶಾಸಕಿಯಾಗಿರೋ ರೇಖಾರಿಗೆ ಸಿಎಂ ಗಾದಿ ಒಲಿದು ಬಂದಿದೆ. ಹಾಗಿದ್ರೆ ಇವರ ಹಿನ್ನೆಲೆಯ ಬಗ್ಗೆ ನೋಡೋದಾದ್ರೆ, ಹರಿಯಾಣದ ಜಿಂದ್ನಲ್ಲಿ ಜನಿಸಿರೋ ರೇಖಾ ಗುಪ್ತಾ ವೃತ್ತಿಯಲ್ಲಿ ವಕೀಲೆಯಾಗಿದ್ರು. ಬಿಜೆಪಿಯನ್ನ ಬಹುದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸುವ ಬನಿಯಾ ಸಮುದಾಯದ ನಾಯಕಿ. ಆರ್ಎಸ್ಎಸ್ ಬೆಂಬಲಿತ ಎಬಿವಿಪಿಯೊಂದಿಗೆ ರಾಜಕೀಯ ಪ್ರವೇಶ ಮಾಡಿದ್ದ ರೇಖಾ 1996, 1997ರಲ್ಲಿ ದೆಹಲಿ ವಿವಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿದ್ರು. ಈ ಮಧ್ಯೆ ಕೇಜ್ರಿವಾಲ್ ಕೊಟ್ಟಿರುವ ಗ್ಯಾರಂಟಿ ಉಳಿಸಿಕೊಳ್ಳುವುದರ ಜೊತೆಗೆ ಬಿಜೆಪಿ ಕೊಟ್ಟಿರುವ ಭರವಸೆಗಳನ್ನ ಈಡೇರಿಸೋದೇ ರೇಖಾ ಮುಂದಿರುವ ದೊಡ್ಡ ಸವಾಲಾಗಲಿದೆ. ಹರೀಶ್, ಟಿವಿ9, ನವದೆಹಲಿ.